ಬಿಗ್ ಬಾಸ್ ಮನೆಯ ಚಿತ್ರಣ ಇದೀಗ ಸಂಪೂರ್ಣ ಬದಲಾಗಿದೆ. ಇನ್ನು ಹಲವು ದಿನಗಳು ಇರ್ತಾರೆ ಅಂದ್ಕೊಂಡಿದ್ದ ಅಭಿಷೇಕ್ ಸಡನ್ ಎಲಿಮಿನೇಟ್ ಆಗಿದ್ದಾರೆ. ತನ್ನ ಕಾಮಿಡಿಗಳಿಂದಲೇ ಎಲ್ರಿಗೂ ಟಕ್ಕರ್ ಕೊಡ್ತಿದ್ದ ಗಿಲ್ಲಿ ಮನೆಯವರಿಗೆ ನೇರ ಟಾರ್ಗೆಟ್ ಆಗಿದ್ದಾರೆ. ಅತ್ತ ಮನೆ ಬಿಡಬೇಕು ಅಂದ್ಕೊಂಡಿದ್ದ ಧ್ರುವಂತ್ ಇದೀಗ ಗಟ್ಟಿಯಾಗಿ ನಿಂತಿದ್ದಾರೆ. ಹೀಗಿರುವಾಗಲೇ ಭೂತ ಬಂಗಲಿಯಾದ ಬಿಗ್ ಬಾಸ್ ಮನೆಗೆ ರೋಚಕ ತಿರುವು ಸಿಕ್ಕಿದೆ. ಕೆಲವು ಸ್ಪರ್ಧಿಗಳು ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆಗಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಈ ಎಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ವಾರವಷ್ಟೇ ಧ್ರುವಂತ್ ಫುಲ್ ಡಲ್ ಆಗಿದ್ರು. ನಾನು ಮನೆಯಿಂದ ಆಚೆ ಹೋಗಬೇಕು, ಇಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹಠ ಹಿಡಿದಿದ್ರು. ಆದರೆ ಯಾವಾಗ ವೀಕೆಂಡ್ ಬಂತೋ ಕಿಚ್ಚ ಸುದೀಪ್ ಮೋಟಿವೇಶನ್, ಮನೆಯವರ ಸಪೋರ್ಟ್ ನೋಡಿ ಧ್ರುವಂತ್ ಮತ್ತೆ ಗಟ್ಟಿಯಾಗಿದ್ದಾರೆ. ಮನೆಯವರಿಗೆಲ್ಲ ಮತ್ತೆ ಹಳೆ ಶೈಲಿಯಲ್ಲಿ ಫೈಟ್ ಕೊಡಲು ಆರಂಭಿಸಿದ್ದಾರೆ. ಇತ್ತ ಗೆಸ್ಟ್ ಆಗಿ ಬಂದು ಸ್ಪರ್ಧಿಯಾಗಿ ಬದಲಾಗಿರುವ ರಜತ್ ಕೂಡ ಹಿಂದಿನ ವಾರಗಳು ಗಿಲ್ಲಿ ಜೊತೆ ಓಡಾಡಿಕೊಂಡು ಕಾಮಿಡಿ ಮಾಡಿಕೊಂಡು ತಮ್ಮ ಆಟವನ್ನ ಅಷ್ಟಕ್ಕೆ ಸೀಮಿತವಾಗಿಸಿದ್ರು. ಆದರೆ ವೀಕೆಂಡ್ನಲ್ಲಿ ಅವರು ಗಿಲ್ಲಿಗೆ ಚಿಯರ್ ಡ್ಯಾನ್ಸರ್ ಆಗ್ತಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಿದ್ದಂತೆ ರಜತ್ ಕೂಡ ಬದಲಾಗಿದ್ದಾರೆ. ನನ್ನ ಆಟ ಮುಂದೆ ತೋರಿಸ್ತೀನಿ ಅಂತ ಹೇಳಿ ಹಳೆಯ ರಜತ್ ಆಗಿ ಬದಲಾಗಿದ್ದಾರೆ. ಹೀಗೆ ನಾಮಿನೇಷನ್ ವೇಳೆ ಕಾವ್ಯ ರಜತ್ರನ್ನ ನಾಮಿನೇಟ್ ಮಾಡಿದಾಗ ರಜತ್ ಫುಲ್ ಗರಂ ಆಗಿದ್ದಾರೆ. ಮನೆಯಲ್ಲಿ ಕಾಮಿಡಿ ಮಾಡಲೇಬಾರ್ದ ಅಂತ ಖಡಕ್ ಪ್ರಶ್ನೆ ಹಾಕಿದ್ದಾರೆ. ಆದರೆ ಇದೇ ವೇಳೆ ರೊಚ್ಚಿಗೆದ್ದ ಧ್ರುವಂತ್ ಏಕವಚನದಲ್ಲಿ ಮಾತಾಡ್ತೀಯಾ ಅಂತ ರಜತ್ಗೆ ತಾಕೀತು ಎತ್ತಿದ್ದಾರೆ. ಇಷ್ಟು ಆಗಿದ್ದೇ ತಡ ರಜತ್ ಧ್ರುವಂತ್ ಮೇಲೆ ಹಾರಿ ಬಂದಿದ್ದಾರೆ. ಧ್ರುವಂತ್ ಕೂಡ ಇದೆಲ್ಲ ಲಾಸ್ಟ್ ಸೀಸನಲ್ಲಿ ಇಟ್ಕೋ, ನನ್ನನ್ನು ಗಿಲ್ಲಿ ಅಂದ್ಕೊಂಡಿದ್ಯಾ, ನಾನು ಧ್ರುವಂತ್ಲೇ ಅಂತ ಆವಾಜ್ ಹಾಕಿದ್ದಾರೆ. ರಜತ್ ಕೂಡ ಏಟು ಕೊಟ್ಟರೆ ಅಷ್ಟೇ ನಿನ್ನ ಕಥೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗೆ ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆ. ಆದರೆ ಅದು ಮಾತಿಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಕೈ ಮಿಲಾಯಿಸುವ ಹಂತಕ್ಕೆ ತಲುಪುತ್ತಾ? ವಿಲನ್ ಆಡಳಿತದಲ್ಲಿ ಕ್ಯಾಪ್ಟನ್ಸಿ ಪಡೆದಿರುವ ಚೈತ್ರ ಹೇಗೆ ಅಬ್ಬರಿಸುತ್ತಾರೆ? ಕ್ಯಾಪ್ಟನ್ಸಿ ಕಳೆದುಕೊಂಡಿರುವ ಸ್ಪಂದನ ಪಾಡೇನು? ಎಲ್ಲದಕ್ಕೂ ಮುಂದಿನ ಎಪಿಸೋಡ್ನಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.